ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 103ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ಅಷ್ಟು ದೂರ ಮಾಡಿದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ, ನಾನು ನಿನ್ನ ದೋಷಗಳನ್ನ ನಿನ್ನ ದ್ರೋಹಗಳನ್ನ ತೆಗೆದು ಏನ್ ಮಾಡ್ತೇನೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವಿದೆಯೋ ಅಷ್ಟು ದೂರ ನಿನ್ನ ದ್ರೋಹಗಳನ್ನು ನಾನೇನ್ ಮಾಡ್ತೇನೆ, ತೆಗೆದಾಕಿ ಬಿಡ್ತೇನೆ ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ನೋಡಿ ಹೇಳ್ತಾ ಇದ್ದಾರೆ. ಇವತ್ತು ನಾವು ಎಷ್ಟೋ ವಿಧವಾದ ಒಂದು ತಪ್ಪುಗಳಲ್ಲಿ, ಎಷ್ಟೋ ವಿಧವಾದ ಒಂದು ಅಪರಾಧಗಳಲ್ಲಿ ನಾವೇನ್ ಮಾಡಿರ್ತೇವೆ, ಬಿದ್ದಿರ್ತೇವೆ. ಆ ಒಂದು ಪಾಪಗಳಿಂದ ನಾವು ಹೊರಗಡೆ ಬರ್ಲಿಕ್ಕೆ ನಮ್ಮಿಂದ ಏನ್ ಮಾಡ್ತಾ ಇರಲಿಲ್ಲ, ಆಗುವುದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನಿಲ್ಲ, ಬಲವಿಲ್ಲ. ಆ ಒಂದು ಬಲಹೀನತೆ ಸಮಯದಲ್ಲಿ ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ಕರ್ತನೇ, ನನ್ನ ಈ ರೀತಿಯಾದ ಒಂದು ತಪ್ಪಿನಲ್ಲಿ ನಾನು ಬಿದ್ದು ಹೋಗಿದ್ದೀನಿ ಸ್ವಾಮಿ, ಈ ರೀತಿಯಾದ ಒಂದು ಅಪರಾಧದಲ್ಲಿ ನಾನು ಬಿದ್ದು ಹೋಗಿದ್ದೀನಿ ದೇವರೇ, ಈ ರೀತಿಯಾದ ಒಂದು ದೋಷವನ್ನ ನಾನು ಮಾಡ್ತಾ ಇದ್ದೀನಿ ದೇವರೇ, ನಿನ್ನ ವಿರುದ್ಧವಾಗಿ, ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ, ಪರಲೋಕ ರಾಜ್ಯಕ್ಕೆ ವಿರುದ್ಧವಾಗಿ ನಾನು ತಪ್ಪನ್ನ ಮಾಡ್ತಾ ಇದ್ದೀನಿ ಸ್ವಾಮಿ. ನನ್ನನ್ನು ಈ ತಪ್ಪಿನಿಂದ ನನ್ನನ್ನು ಬಿಡಿಸು ದೇವರೇ, ಈ ಒಂದು ಅಪರಾಧದಿಂದ ನನ್ನನ್ನು ಬಿಡಿಸು ದೇವರೇ ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿ ತನ್ನ ಪ್ರಸನ್ನತೆ ನಮ್ಮ ಸುರಿಸಿ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಇದೆಯೋ ಪ್ರೀತಿಯುಳ್ಳ ದೇವಜನರೇ, ಅಷ್ಟು ದೂರ ನಮ್ಮ ದ್ರೋಹಗಳನ್ನ ತೆಗೆದು ಆತನು ನಮ್ಮ ದೋಷಗಳನ್ನ ತೆಗೆದಾಕಿ ಬಿಡ್ತಾನಂತೆ. ಅದನ್ನು ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ನೀತಿವಂತರನ್ನಾಗಿ ಮಾಡುವಂತಹ ಉತ್ತಮನಾದ ಕುರುಬನು. ಆದುದರಿಂದ ನಮ್ಮ ತಪ್ಪುಗಳನ್ನ, ನಮ್ಮ ದೋಷಗಳನ್ನ ನಮ್ಮ ಕರ್ತನ ಮುಂದೆ ನಾವು ಒಪ್ಪಿಕೊಳ್ಳಬೇಕು. ಕರ್ತನೆ, ನಾನು ತಪ್ಪನ್ನು ಮಾಡಿಬಿಟ್ಟಿದ್ದೀನಿ ಸ್ವಾಮಿ, ನಾನು ದೋಷವನ್ನ ಮಾಡಿದ್ದೀನಿ ಸ್ವಾಮಿ, ನನ್ನನ್ನು ಕ್ಷಮಿಸು, ನನ್ನನ್ನು ಸೇರಿಸಿಕೋ, ನನ್ನ ದೋಷಗಳನ್ನ ನೀನು ದೂರ ಮಾಡು ಎಂದು ಹೇಳುವಾಗ ಕರ್ತನು ಖಂಡಿತವಾಗಿ ನಮ್ಮ ದೋಷಗಳನ್ನ ಅವ್ರು ಏನ್ ಮಾಡ್ತಾರೆ, ದೂರವನ್ನ ಮಾಡ್ತಾರೆ. ಅದು ಎಷ್ಟು ದೂರ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಇದೆಯೋ ಅಳಿಯಲಾಗದೇ ಇರುವಷ್ಟು ದೂರವನ್ನ ನಮ್ಮ ದೋಷಗಳನ್ನ ತೆಗೆದಾಕಿ ಬಿಡ್ತಾರೆ. ಸರಿ, ನಾವು ಪ್ರಾರ್ಥಿಸೋಣ. ಕರ್ತನೆ, ನಿಂಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ಸಂಧಿಸಪ್ಪ. ಅವರ ಜೀವಿತದಲ್ಲಿ ಇರುವಂತಹ ಎಲ್ಲ ದೋಷಗಳನ್ನ, ಅಪರಾಧಗಳನ್ನ, ಪಾಪಗಳನ್ನ ಕರ್ತನೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವಿದೆಯೋ ಕರ್ತನೆ, ಅಷ್ಟು ದೂರ, ಅಳಿಯಲಾಗದಷ್ಟು ದೂರ ಅವರ ದ್ರೋಹಗಳನ್ನ ತೆಗೆದಾಕಿ ಬಿಡು. ನಿಮಗನ ಸ್ತೋತ್ರ ಮಾಡ್ತಾನೆ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.